ಬ್ಲೀಚ್ ಮಾಡಿದ್ರೆ ವ್ಯಾಕ್ಸ್ ಮಾಡಂಗಿಲ್ಲ, ವ್ಯಾಕ್ಸ್ ಮಾಡಿದ್ರೆ ಬ್ಲೀಚ್ ಮಾಡಂಗಿಲ್ಲ. ಯಾಕೆ ಅಂದ್ರೆ ಪೋರ್ಸ್ ಓಪನ್ ಆಗುತ್ತೆ, ಗೊತ್ತಾಯ್ತಾ? ಬ್ಲೀಚ್ ಮಾಡಿದ್ರೇನು ಪೋರ್ಸ್ ಓಪನ್ ಆಗುತ್ತೆ, ಮತ್ತೆ ನಿಮ್ಗೆ ವ್ಯಾಕ್ಸ್ ಮಾಡಿದ್ರೇನು ಪೋರ್ಸ್ ಓಪನ್ ಆಗುತ್ತೆ. ಕೆಲವೊಬ್ರು ಕಸ್ಟಮರ್ ಹೇಳ್ತಾರೆ, ಇಲ್ಲ ನಾನು ಬ್ಲೀಚ್ ಮಾಡಿಸ್ಕೊಂಡು ವ್ಯಾಕ್ಸ್ ಮಾಡಿಸ್ಕೊಂಡಿದ್ದೀನಿ, ವ್ಯಾಕ್ಸ್ ಮಾಡಿಸ್ಕೊಂಡು ಬ್ಲೀಚ್ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆ ಟೈಮಲ್ಲಿ ನೀವು ಮಾಡಬೇಕು. ಯಾಕೆ ಅಂದ್ರೆ ಪ್ರಾಬ್ಲಮ್ಸ್ ಆಗುತ್ತೆ. ಅಂದ್ರೆ ಪೋರ್ಸ್ ಆಲ್ರೆಡಿ ಓಪನ್ ಆಗಿರುತ್ತೆ, ನೀವು ಬ್ಲೀಚ್ ಮಾಡೋದು ಓಪನ್ ಆಗಿರೋ ತಿರ್ಗಾ ನೀವು ವ್ಯಾಕ್ಸ್ ಹಾಕಿ ಎಳೆದ್ರೆ ಏನಾಗುತ್ತೆ? ಅವ್ರಿಗೆ ಸ್ಕಿನ್ ಬರ್ನ್ ಆಗುತ್ತೆ, ಇಲ್ಲಾಂದ್ರೆ ರ್ಯಾಷಸ್ ಆಗುತ್ತೆ, ಇಲ್ಲ ಅಂದ್ರೆ ಅವ್ರಿಗೆ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ. ಅವ್ರೇನೋ ಮಾಡಿಸ್ಕೊಂಡು ಹೊರಟೋಗ್ಬಿಡ್ತಾರೆ, ಇಲ್ಲ ನಾನು ಮಾಡಿಸ್ಕೊಂಡಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆಮೇಲೆ ತಿರ್ಗಿ ಅವ್ರಿಗೆ ಏನೇನೋ ಪ್ರಾಬ್ಲಮ್ಸ್ ಆದರೆ ಅದಕ್ಕೆ ನಮ್ಮ ಹೆಸರೇ ಕೆಡೋದು. ಅದಕ್ಕೋಸ್ಕರ ಎಷ್ಟೇ ಯಾರೇ ಏನೇ ಹೇಳಿ, ಡಿಟ್ಯಾನ್ ಮಾಡಿದ್ರೇನು ಫೇಸ್ ವ್ಯಾಕ್ಸ್ ಮಾಡೋಂಗಿಲ್ಲ, ಬ್ಲೀಚ್ ಮಾಡಿದ್ರೇನು ಫೇಸ್ ವ್ಯಾಕ್ಸ್ ಮಾಡೋಂಗಿಲ್ಲ, ಫೇಸ್ ವ್ಯಾಕ್ಸ್ ಮಾಡಿದ್ರೇನು ಬ್ಲೀಚ್ ಮಾಡೋಂಗಿಲ್ಲ. ಬ್ಲೀಚ್ ಮಾಡೋದಕ್ಕೆ ಮುಂಚೆ ವ್ಯಾಕ್ಸ್ ಮಾಡಿ ಆಮೇಲೆ ಬ್ಲೀಚ್ ಮಾಡೋಂಗಿಲ್ಲ. 1-2 days ಬಿಟ್ಟು ತಿರ್ಬೇಕಾದ್ರೆ ಅವ್ರು ಕರ್ಸ್ಕೊಂಡು ಆಮೇಲೆ ಬೇಕಾದ್ರೆ ವ್ಯಾಕ್ಸ್ ಮಾಡಿ, ಇಲ್ಲಾಂದ್ರೆ ವ್ಯಾಕ್ಸ್ ಮಾಡಿದ್ರೆ ಬ್ಲೀಚ್ ಮಾಡಿ, ಬ್ಲೀಚ್ ಮಾಡಿದ್ರೆ ವ್ಯಾಕ್ಸ್ ಮಾಡಿ. 2 days ಗ್ಯಾಪ್ ಕೊಡಬೇಕು.